ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೊಡ್ಡಪತ್ರೆ ಎಲೆಯ ಬಜ್ಜಿಯನ್ನು ಮಾಡಲು ಹೊರಟಿದ್ದೇನೆ. ಇವತ್ತಿನ ಸ್ನ್ಯಾಕು ಸಂಜೆಗೆ ಬಜ್ಜಿ ತಯಾರಿಸುತ್ತಿದ್ದೇನೆ. ಅದಕ್ಕಾಗಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಗಾಳಿಸಿಕೊಳ್ಳುತ್ತಿದ್ದೇನೆ. ದೊಡ್ಡಪತ್ರೆ ಎಲೆಯನ್ನು ಸಾವಿರ ಸಂಬಾರು ಕೂಡ ಎಂದು ಕರೆಯುತ್ತಾರೆ. ಈ ಸಾವಿರ ಸಂಬಾರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೂ ಕೂಡ ಇದರ ರಸವನ್ನು ಹಿಂಡಿ ಅದಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಸುತ್ತಾರೆ. ಶೀತ, ನೆಗಡಿ, ಕೆಮ್ಮು ಎಲ್ಲ ಗುಣ ಆಗುತ್ತದೆ. ಇನ್ನು ತುಂಬ ಉಪಯೋಗ ಇದರಿಂದ ಇದೆ. ಗ್ಯಾಸ್ಟ್ರಿಕ್ ಕೂಡ ಗುಣ ಆಗುತ್ತದೆ. ಇವತ್ತು ಇದರ ಬಜ್ಜಿಯನ್ನು ಮಾಡುತ್ತಾ ಇದ್ದೇನೆ. ನೋಡೋಣ ಬನ್ನಿ ಹೇಗೆ ಮಾಡುವುದೆಂದು. ಮೊದಲಿಗೆ ಸ್ವಲ್ಪ ಸೋಡಾ ಹಿಟ್ಟನ್ನು ಹಾಕುತ್ತಿದ್ದೇನೆ. ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಜ್ವಾಯಿನ್, ಓಂ ಕಾಳುಗಳನ್ನು ಸ್ವಲ್ಪ ಕೈಯಲ್ಲಿ ತುರಿದು ಹಾಕಬೇಕು. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಹೀಗೆ ಮಾಡಿ ಹಾಕಿದರೆ ಘಮ ಘಮ ಚೆನ್ನಾಗಿ ಇರುತ್ತದೆ. ಈಗ ಸ್ವಲ್ಪ ನೀರನ್ನು ಸೇರಿಸಿ ಮೆಣಸಿನ ಪುಡಿಯನ್ನು ಕೂಡ ಸೇರಿಸಬೇಕು. ಇದೆಲ್ಲ ಸೇರಿಸಿ ಚೆನ್ನಾಗಿ ಕರಡಬೇಕು. ನೀರು ಸೇರಿಸಿಕೊಳ್ಳಿ. ಈ ಬಜ್ಜಿ ತಿನ್ನಲು ತುಂಬ ರುಚಿಕರವಾಗಿ ಇರುತ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ದೊಡ್ಡವರಂತೂ ಬಿಡೋದೇ ಇಲ್ಲ. ಈಗ ಮಳೆಗಾಲ ಶುರುವಾಗುತ್ತಾ ಇರುವಾಗ ಇದನ್ನು ಉಪಯೋಗಿಸಿದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಈ ಕಡೆಗೆ ತಿಂಗಳಿಗೆ 1 ಸರಿಯಾದರೂ ಇದರ ಉಪಯೋಗ ಮಾಡುತ್ತೇವೆ. ಚಟ್ನಿ ಕೂಡ ಮಾಡುತ್ತೇವೆ. ದೋಸೆ ಜೊತೆಗೆ ಚಟ್ನಿ ಮಾಡಿ ತಿನ್ನುತ್ತಾರೆ. ಬಜ್ಜಿಯನ್ನು ಆವಾಗ ಮಾಡುತ್ತಾ ಇರುತ್ತೇವೆ. ಇದರ ಉಪಯೋಗ ತುಂಬಾನೇ ಒಳ್ಳೆಯದು. ಈ ತರ ಕರಡಿ ಇಷ್ಟು ಹದಕ್ಕೆ ಬರಬೇಕು. ಒಂದು 5 ನಿಮಿಷ ಹಾಗೆ ಇಡಿ ಹಿಟ್ಟನ್ನು. ಅದು ಚೆನ್ನಾಗಿ ಸ್ವಲ್ಪ ಉಬ್ಬಿ ಬರುತ್ತೆ. ಜಾಸ್ತಿ ಅಲ್ಲ, 5 ನಿಮಿಷ 5 ನಿಮಿಷ ಇಟ್ಟರೆ ಸಾಕು. ನಂತರ ಒಂದೊಂದೇ ಎಲೆಯನ್ನು ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಗರಿ ಗರಿ ಆಗ್ತದೆ. ನೋಡಿ ಈಗ ತುಂಬ ರೆಡಿಯಾಗಿದೆ. ಗರಿ ಗರಿಯಾಗಿ ಬಂದಿವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕುರಿಯಾಗಿ ಬಂದಿದೆ. ತಿನ್ನಲು ತುಂಬಾನೇ ರುಚಿಯಾಗಿರುತ್ತದೆ. ವಾವ್, ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ ತಿಂದು ನೋಡಿ ಎಷ್ಟು ರುಚಿಯಾಗಿರ್ತದೆ ಅಂತ ನೋಡಿ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಓಕೆ ಗಾಯ್ಸ್, thank you for watching. Subscribe my channel. Thank you.